ವಿದ್ಯಾ ಕೇಂದ್ರ 27ನೇ ವರ್ಷದ ಈ ಒಂದು ಆ್ಯನಿವರ್ಸರಿ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ನಮ್ಮ ಶ್ರೀನಿವಾಸ್ ಅವರು ನನ್ನ ಮಿತ್ರರು, ಒಂದು ರೀತಿ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು. ಅವರ ಶೀರ್ಷಿಕೆ ನಾವೇ ಶೂದ್ರ ಶ್ರೀನಿವಾಸ್ ಅಂತ. ನಾನು ಯಾವತ್ತೂ ಅವ್ರನ್ನ ಶೂದ್ರ ಅಂತ ಕರೆಯೋದೇ ಇಲ್ಲ. ಯಾಕೆಂದರೆ ಅವರಲ್ಲಿರುವ ಜ್ಞಾನ ಭಂಡಾರ ಪ್ರತಿಯೊಬ್ಬ ಈ ಭಾರತದ ಕಡೆಯ ಪ್ರಜೆ, ಅಂದರೆ ಅವನಲ್ಲಿ ಏನೂ ಇಲ್ಲದಿದ್ರೂ ಅವರಿಗೆ ಒಂದು ವಿದ್ಯೆ ಸಿಕ್ಕಬೇಕು ಅನ್ನೋ ಒಂದು ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಅವರ ಸುಪುತ್ರರಾದಂಥ ಪ್ರೀತಿಯವರು ಅದಕ್ಕೆ ಯಾವುದೋ ಒಂದು ಇನ್ಫೋಸಿಸ್ ಮತ್ತು ಯಾವುದೋ ಒಂದು ಟೆಕ್ನಾಲಜಿ ಎಲ್ಲ ಬಿಟ್ಟು ಅವರು ಇದಕ್ಕೆ ಅವರ ಮನಸ್ಸನ್ನು ಕೊಟ್ಟಿರೋದು ಬಹಳ ದೊಡ್ಡ ವಿಷಯ. ನಿಮ್ಮನ್ನು ಶ್ಲಾಘನೆ ಮಾಡ್ತಾ ಇದ್ದೀನಿ ಸರ್, ಬಹಳ ಖುಷಿಯಾಯಿತು. ಮುಖ್ಯವಾಗಿ ಈ ಬಾಲ್ಯದಲ್ಲಿ, ಈ ವಯಸ್ಸಿನಲ್ಲಿ ನಮಗೆ ಬರೀ ಪಾಠ ಆದರೆ ಸಾಲದು, ಆಟ ಪಾಠ, ಅದ್ರ ಜೊತೆಗೆ ಈ ಸಾಂಸ್ಕೃತಿಕ ಪಾಠ ಕೂಡ ಬಹಳ ಮುಖ್ಯ ಅನ್ನೋದನ್ನು ಇವತ್ತು ಈ ಒಂದು ವೇದಿಕೆಯಲ್ಲಿ ಅತ್ಯಂತ ಸುಂದರವಾಗಿ ಈ ಶಾಲೆಯ ಮಕ್ಕಳು ನಿರೂಪಿಸಿದ್ದಾರೆ. ತುಂಬ ಖುಷಿಯಾಯಿತು. ಯಾಕೆಂದರೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಬೆಳಗ್ಗೆ 10:30 ಅದು ಪ್ರಾರಂಭವಾಗಿ ಅದು ಮುಕ್ತಾಯ ಆಯಿತು. ನಾನು ಬರೋ ಸಂದರ್ಭದಲ್ಲಿ 4:15 8 ಗಂಟೆ ತನಕ ಈ ಒಂದು ಕಾರ್ಯಕ್ರಮವನ್ನು 6ನೇ ಕ್ಲಾಸಿಂದ 10ನೇ ಕ್ಲಾಸ್ನ ತರಗತಿಯ ಎಲ್ಲ ಬಾಲಕ ಬಾಲಕಿಯರು ಇದನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಂತಹ ಸಂದರ್ಭದಲ್ಲಿ ತುಂಬ ಖುಷಿಯಾಗೋದು ಯಾಕೆಂದರೆ ಹೆತ್ತ ತಂದೆ ತಾಯಿಗಳಿಗೆ. ಯಾಕೆಂದರೆ ನಮ್ಮಲ್ಲಿ ಏನು ಪ್ರತಿಭೆ ಇದೆ ಅನ್ನೋದನ್ನು ನೋಡಬೇಕಾದ್ರೆ ಇಂಥ ಒಂದು ಸಂದರ್ಭ, ಇಂಥ ಒಂದು ಅವಕಾಶ ಮಾಡಬೇಕು, ಅದನ್ನು ನೋಡಬೇಕು. ಆ ಮೂಲಕ ಏನು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ, ಅದಕ್ಕೆ ನಮ್ಮಂತಹ ಕಲಾವಿದರು ಬಂದು ನೋಡೋದಕ್ಕೆ ನಾವು ಕಲಿಯೋದಿಲ್ಲ. ತುಂಬ ಚೆನ್ನಾಗಿತ್ತು. ಮುಖ್ಯವಾಗಿ ಈ ಬಾಲಕಿಯರೆಲ್ಲ ತುಂಬ ಅದ್ಭುತವಾಗಿ ಆ ಸಿನಿಮಾ ಹಾಡುಗಳಿಗೆ ಮತ್ತು ಬೇರೆ ಬೇರೆ ಹಾಡುಗಳಿಗೆ ಅವರು ಒಂದು ಹೆಜ್ಜೆ ಹಾಕಿದ್ದು ಬಹಳ ಸುಂದರವಾಗಿತ್ತು. ಅವ್ರು ಯಾವ ನಟಿಯರಿಗೂ ಕಮ್ಮಿ ಇಲ್ಲ, ಅಷ್ಟು ಸುಂದರವಾಗೂ ಇದ್ದಾರೆ, ಅಷ್ಟು ಚೆನ್ನಾಗೂ ಡ್ಯಾನ್ಸ್ ಮಾಡಿದ್ರು. ಅದೇ ರೀತಿ ಈ ಒಂದು ವಿಷಯ ನಾನು ಈ ಸ್ಟೇಜಲ್ಲಿ ನೋಡಿದೆ, ರಾಮ ಮತ್ತೆ ಹನುಮಂತ ಮಾಡೋ ಸಂದರ್ಭ, ಅದು ಅಭಿನಯಿಸುವ ಸಂದರ್ಭದಲ್ಲಿ ಎಲ್ಲೋ ರಾಮ ಬಿಡೋಗ್ಬಿಡ್ತಾನೆ ಅಂತ ಅನ್ನಿಸಿದಾಗ ಹನುಮಂತ ಬಿಡೋದಿಲ್ಲ, ಮತ್ತೆ ಭುಜ ಕೊಟ್ಟು ಎತ್ತಿ ಅವನ ಹೆಗಲ ಮೇಲೆ ಕೊಡ್ತಿರ್ತಾರೆ. ಅದು ನಮ್ಮ ಸಂಸ್ಕೃತಿಯನ್ನು ತೋರಿಸುತ್ತೆ. ಯಾವತ್ತೂ ಎಲ್ಲ ಧರ್ಮಗಳು ಒಂದೇ, ಎಲ್ಲ ಮಾನವರು ಒಂದೇ, ಎಲ್ಲ ಜಾತಿಗಳು ಒಂದೇ. ಹಾಗಾಗಿ ಇಲ್ಲಿ ಮನುಷ್ಯ ಪ್ರೇಮ, ಮಾನವ ಪ್ರೇಮ ಎತ್ತಿ ತೋರಿಸಿದ್ದೇನಪ್ಪ ಅಂದರೆ ಆ ಇಬ್ಬರು ಹುಡುಗರು ತಕ್ಷಣ ಅವನು ಇಂಬ್ಯಾಲೆನ್ಸ್ ಆಗಿ ಕೆಳಗಡೆ ಬೀಳೋದು ಮುಂಚೆ ಮಿಕ್ಕದವರೆಲ್ಲ ಅವನ ಹತ್ರ ಬಂದರು. ಹಾಗೆ ಮತ್ತೆ ಆ ಹನುಮಂತ ತನ್ನ ಭುಜದ ಮೇಲೆ ಆ ರಾಮನ ಕೊಡಿಸ್ಕೊತಾನೆ. ಅದು ಇವತ್ತು ನಮ್ಮ ಜೀವನದಲ್ಲಿ ಕೆಳಗಡೆ ಯಾವ ಜಾತಿ